ಅಂಕುಡೊಂಕುಗಳನ್ನು ತಿದ್ದುವ ಪತ್ರಕರ್ತರು ಭೇದ ಭಾವ ಮರೆತು ಸಮಾಜಮುಖಿಯಾಗಿ ಕಾರ್ಯಪ್ರವೃತ್ತರಾಗಬೇಕು. ಸುದರ್ಶನ್ ವೈದ್ಯ. ಸಂವಿಧಾನದ 4ನೇ ಅಂಗವೆಲ್ಲ ಹೆಸರಾದ ಪತ್ರಿಕಾ ಮಾಧ್ಯಮ ಕ್ಷೇತ್ರ ಅತ್ಯಂತ ಪವಿತ್ರ ವೃತ್ತಿಯಾಗಿದ್ದು, ಪತ್ರಕರ್ತರಾದವರು ಯಾವುದೇ ಭೇದ ಭಾವವಿಲ್ಲದೆ ಸಮಾಜಮುಖಿಯಾಗಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಹಿರಿಯ ಪತ್ರಕರ್ತ ಸುದರ್ಶನ್ ವೈದ್ಯ ಹೇಳಿದರು. ಅವರು ಬುಧವಾರದಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೇರಳದಲ್ಲಿ ಆಯೋಜಿಸಲಾದ ಗಡಿ ಪ್ರಶಸ್ತಿಗೆ ಆಯ್ಕೆಯಾದ ವಿಶ್ವನಾಥ ಬೆಳಗಾವಿ ಮಠ್ ಅವರ ನಿವಾಸಕ್ಕೆ ಪತ್ರಕರ್ತರು, ಗೆಳೆಯರು, ಹಿತೈಷಿಗಳು ತೆರಳಿ ಆತ್ಮೀಯವಾಗಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದ ಬಳಿಕ ಮಾತನಾಡಿದರು. ಗಡಿ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಟಿವಿ5 ವರದಿಗಾರ ನಾಗರಾಜ ಹೇಮಗುಡ್ಡ ಅವರಿಗೆ ದೊರೆತಿದ್ದು, ಪ್ರಸ್ತುತ 2026ನೇ ಸಾಲಿನ ಗಡಿ ಪ್ರಶಸ್ತಿಯನ್ನು ಕಳೆದ 20 ವರ್ಷಗಳ ಹಿಂದಿನಿಂದ ಪ್ರಜಾಪ್ರಭುತ್ವ ಪತ್ರಿಕೆಯ ಗೌರವ ಸಂಪಾದಕರಾಗಿ, ಜೊತೆಗೆ ಹಲವು ರಾಜ್ಯ ಹಾಗೂ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಗಂಗಾವತಿ ಸಂವಿಧಾನದ 4ನೇ ಅಂಗವೆಂದ ಹೆಸರಾದ ಪತ್ರಿಕಾ ಮಾಧ್ಯಮ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು ಎಂದು ತಿಳಿಸಿದರು. ಹಿರಿಯ ಪತ್ರಕರ್ತರಾದ ವಿ.ಎಸ್. ಪಾಟೀಲ್, ನ್ಯಾಯವಾದಿ ಸೋಮನಾಥ್ ಪಟ್ಟಣಶೆಟ್ಟಿ, ಮುಕ್ಕಣ್ಣ ಕತ್ತಿ, ಶ್ರೀನಿವಾಸ್ ದೇವಿಕೇರಿ, ವಸಂತ ಕುಮಾರ್, ವೃಷಭೇಂದ್ರ ಸ್ವಾಮಿ, ವೆಂಕಟೇಶ್ ಉಪ್ಪಾರ್, ದಶರಥ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪತ್ರಕರ್ತರು ಭೇದ ಭಾವ ಮರೆತು ಸಮಾಜಮುಖಿಯಾಗಿ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಒಂದು ಗಡಿ ಪ್ರಶಸ್ತಿ ಕೊಡ್ತಾ ಬರ್ತದೆ. ಈ ಹಿಂದೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಟಿವಿ5 ವರದಿಗಾರಾಗಿರ್ತಕ್ಕಂಥ ನಾಗರಾಜಿಗೆ ಬಂದಿತ್ತು. ಅವತ್ತೊಂದು ದಿವಸ ನಾನು ಹೋಗಿದ್ದೆ. ನಿಜಕ್ಕೂ ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮ. ಕಾಸರಗೋಡಿನ ಮಂಜೇಶ್ವರ ಒಂದು ಪಟ್ಟಣದಲ್ಲಿ ಆ ಕಾರ್ಯಕ್ರಮ ಆಯಿತು. ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ವಿಶ್ವನಾಥ್ ಬೆಳಗಾವಿ ಮಠಕ್ಕೆ ಸಹ ಈ ಒಂದು ದತ್ತಿನಿಧಿ ಪ್ರಶಸ್ತಿ ಲಭಿಸಿರುವುದು ನಿಜಕ್ಕೂ ಸಂತಸದಾಯಕ. ಇದು ಸಮಸ್ತ ಗಂಗಾವತಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ನಮ್ಮಲ್ಲಿ ಪತ್ರಕರ್ತರ ಮಿತ್ರರಲ್ಲಿ ಏನೋ ಭೇದ ಭಾವ ಇರಲಿ, ಆದ್ರೆ ಆ ಪ್ರತಿಭೆಯನ್ನು, ನಮ್ಮ ಗಂಗಾವತಿ ಒಂದು ಹೆಸರನ್ನು ಇವತ್ತು ಗಡಿ ಪ್ರದೇಶದಲ್ಲಿ ವಿಸ್ತಾರ ಆಗ್ತಿರೋದು, ಅವರ ಹೆಸರು ರಾರಾಜಿಸೋದು ನಿಜಕ್ಕೂ ಸಂತೋಷದಾಯಕ ಅಂತ ಹೇಳ್ತಾ, ಅವರು ಇನ್ನೂ ನಮ್ಮ ಮಿತ್ರರು ಉನ್ನತ ಮಟ್ಟಕ್ಕೆ ಏರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾನೆ. ಆತ್ಮೀಯ ಸ್ನೇಹಿತರು ಹಾಗೂ ಪ್ರಜಾಪರ್ವ ದಿನಪತ್ರಿಕೆಯ ಸಂಸ್ಥಾಪಕ ಮಾಲಕರಾಗಿರ್ತಕ್ಕಂಥ ವಿಶ್ವನಾಥ್ ಬೆಳಗಾವಿ ಮಠ ಅವರಿಗೆ ಕೇರಳ ರಾಜ್ಯದ ಕನ್ನಡ ಪತ್ರಕರ್ತರ ಸಂಘ ಕೂಡ ಮಾಡುವ 2026ನೇ ಸಾಲಿನ ಜೋಸೆಫ್ ಮತಾಯ್ ದಬ್ಬಾ ಅನ್ನುವರ ದತ್ತಿನಿಧಿ ಪ್ರಶಸ್ತಿ ಲಭಿಸಿದೆ. ಕಳೆದ 20 ವರ್ಷಗಳಿಂದ ಅವರು ಈ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಏಳುಬೀಳುಗಳ ನಡುವೆನೂ ಅತ್ಯಂತ ಶ್ರದ್ಧೆಯಿಂದ 2 ದಶಕಗಳ ಕಾಲ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರ ಲೇಖನಿ ಮೂಲಕ ಸಾಕಷ್ಟು ಒಳ್ಳೊಳ್ಳೆ ಅದ್ಭುತವಾಗಿರ್ತಕ್ಕಂಥ ಲೇಖನಗಳು ಬಂದಿದ್ದಾವೆ. ಸಂಬಂಧಪಟ್ಟಂಥ ಇಲಾಖೆಗಳ ಅಧಿಕಾರಿಗಳ ಗಮನ ಸೆಳೆದು ಸಾಕಷ್ಟು ಸಾಮಾಜಿಕ ಬದಲಾವಣೆಗಳಿಗೆ, ಪರಿವರ್ತನೆಗೆ ಹಾದಿ ಹಾಕಿಕೊಟ್ಟಿದ್ದಾರೆ. ಇಂಥ ಪತ್ರಕರ್ತರನ್ನ ಅವ್ರು ಯಾವತ್ತೂ ಯಾವುದೇ ಪ್ರಶಸ್ತಿಗಳಿಗೆ ಅರ್ಜಿ ಹಾಕಿದವರಲ್ಲ. ಆದರೆ ಈ ಸರಿ ಅವರಿಗೆ ಪ್ರಶಸ್ತಿನ ಅವರೇ ಹುಡುಕಿ ಕೊಟ್ಟಿರ್ತಕ್ಕಂಥದ್ದು. ಅದು ಕೇರಳ ರಾಜ್ಯದಲ್ಲಿ ಇದೇ 16ನೇ ತಾರೀಕಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಇಂಥ ಸಭ್ಯ ವ್ಯಕ್ತಿತ್ವದ ಮತ್ತು ಎಲ್ಲೂ ಪ್ರಚಾರ ಬಯಸದೇ ಇರತಕ್ಕಂಥ ಇಂಥ ವ್ಯಕ್ತಿಗೆ ಸಂದಿರ್ತಕ್ಕಂಥ ಗೌರವ ನಿಜಕ್ಕೂ ಈ ಪ್ರಶಸ್ತಿಗೆ ಒಂದು ಮೌಲ್ಯ ಸಿಕ್ಕಂತಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರಿಗೆ ವಿಶ್ವನಾಥ್ ಸರ್ಗೆ ಇನ್ನಷ್ಟು ಒಳ್ಳೊಳ್ಳೆ ಉನ್ನತ ಪ್ರಶಸ್ತಿಗಳು ಸಿಗಲಿ, ಉನ್ನತ ಸ್ಥಾನಮಾನಗಳು ಸಿಗಲಿ ಅಂತ ಈ ಮೂಲಕ ಕೋರ್ತೀನಿ. ಈ ದಿನ ನಮಗೆ ಸಂತೋಷದ ದಿನ. ಯಾಕಂದರೆ ನಮ್ಮ ಗಂಗಾವತಿ ನಾಡಿನ ಒಂದು ಒಳ್ಳೆ ಪ್ರತಿಭೆ ನಮ್ಮ ಕೇರಳ ರಾಜ್ಯದಲ್ಲಿ ಅರಳಿದೆ ಅಂದರೆ ನಾವು ಸಂತೋಷ ಪಡ್ತಕ್ಕಂಥ ಒಂದು ಹಬ್ಬ ಮಾಡ್ತಕ್ಕಂಥ ಈ ಒಂದು ದಿನ. ಯಾಕಂದರೆ ಕೇರಳ ಸರ್ಕಾರದ ದತ್ತಿ ಇಲಾಖೆಯಿಂದ ಅವರಿಗೆ ಪತ್ರಿಕೋದ್ಯಮದಲ್ಲಿ
ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ನಮ್ಮ ಕೊಪ್ಪಳ ಜಿಲ್ಲೆಗೆ ಮತ್ತು ಗಂಗಾವತಿ ನಾಡಿಗೆ ಒಂದು ತುಂಬು ಹೃದಯದಂತ ಒಂದು ಸಂತೋಷದ ದಿನ. ಅದು ಅಲ್ಲದೆ ಇವತ್ತು ನಾಳೆ ನಮ್ಮ ನಮ್ಮ ಗಂಗಾವತಿ ನಾಡಿನ ಅಭಿವೃದ್ಧಿಗಾಗಿ, ನಮ್ಮ ಗಂಗಾವತಿ ಜನರ ಅಭಿವೃದ್ಧಿಗಾಗಿ ಇವತ್ತ ಏನಪ್ಪ ನಮ್ಮ ಗಂಗಾವತಿ ತಾಲೂಕಿನ ಪತ್ರಿಕೋದ್ಯಮಗಳು ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾವೆ. ಅವರು ತಮ್ಮ ಒಂದು ಜೀವನವನ್ನು ಮುಡಿಪಿಟ್ಟು ಈಗ ತಮ್ಮ ಒಂದು ಲೇಖನದ ಮುಖಾಂತರ ನಮ್ಮ ಗಂಗಾವತಿ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಗಂಗಾವತಿ ನಾಡಿಗೆ ಒಂದು ಒಳ್ಳೆತನಕ್ಕೆ ಹೆಸರುವಾಸಿಯಾಗಿದ್ದಾರೆ ನಮ್ಮ ಪತ್ರಿಕೋದ್ಯಮ. ಆ ನಿಟ್ಟಿನಲ್ಲಿ ನಾವು ಕೂಡ, ನಾನು ಒಬ್ಬ ವಕೀಲ ಹಾಗೂ ಒಂದು ಕಾನೂನು ಪರಿಪಾಲನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ನಾವು ಈ ಒಂದು ಗಂಗಾವತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಮತ್ತು ಜನರ ಒಂದು ಹಿತವನ್ನು ಆಗ್ಬೇಕಾಗಿದ್ದರೆ ಇವತ್ತ ನಮ್ಮ ನಾಡಿನ ಒಂದು ನಾಣ್ಯದ ಎರಡು ಮುಖಗಳಾಗಿರ್ತಕ್ಕಂಥ ಪತ್ರಿಕೋದ್ಯಮ ಹಾಗೂ ನ್ಯಾಯಾಂಗ ಅದ್ರ ಮುಖಾಂತರ ವಕೀಲರು ಇವ್ರು ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಬೇಕಂತ ಒಂದು ಗುರಿಯಾಗಿ ಇಟ್ಟುಕೊಂಡಿದ್ದೇನೆ. ಈ ಒಂದು ದಿಶೆಯಲ್ಲಿ ನನಗೆ ಇವತ್ತು ಬಹಳ ಸಂತೋಷ ಅನ್ಸುತ್ತೆ. ಯಾಕಂತಂದ್ರೆ ನನ್ನ ಒಂದು ಸುವರ್ಣಾವಕಾಶ ನನಗೆ, ಯಾಕಂದ್ರೆ ನನ್ನ ಪತ್ರಿಕಾ ಮಿತ್ರರ ಜೊತೆಗೆ ನಾನು ಅಧೀನಪ್ಪ ಅಂತಂದ್ರೆ ನಾನು ಒಂದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅವರೆಲ್ಲರ ಜೊತೆಗೆ ನಾನು ಇವತ್ತ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ವಿಶ್ವನಾಥ ಬೆಳಗುಂದ ಮಠ ಸ್ವಾಮಿಗಳನ್ನ ನಾವು ಇವತ್ತು ಸನ್ಮಾನ ಮಾಡೋದಂದ್ರೇನು ನಮ್ಮ ಗಂಗಾವತಿ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಂಡಂತೆ ಆಗ್ತಕ್ಕಂಥ ಈ ಒಂದು ಸುದಿನ. ಈ ಒಂದು 4 ಮಾತಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನನ್ನ ಪತ್ರಿಕಾ ಬಾಂಧವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿ ನಗರದಲ್ಲಿ 20 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಿರುವಂತಹ ವಿಶ್ವನಾಥ್ ಬೆಳಗಲ್ಮಠ ಅಣ್ಣನವರು ಈ ದಿನ ಅವರಿಗೆ ಕಾಸರಗೋಡದಲ್ಲಿ ಏನು ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದೆ. ಅದು ಸಂತಸ ತಂದಿದೆ. ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇನ್ನು ಯುವಕರಿಗೆ ಬಹಳಷ್ಟು ಮಾರ್ಗದರ್ಶನವಾಗಿ ಹೋಗ್ತಾ ಇದ್ರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುನ್ನಡಿಬೇಕು. ಆಮೇಲೆ ಅವ್ರು ಯಾವ ರೀತಿ ಅರ್ಜಿ ಹಾಕ್ಲಾರ್ದೇನೆ ಅವ್ರು ಪ್ರಶಸ್ತಿ ತಗೊಂಡಿದ್ದಾರೆ, ಆ ರೀತಿ ನಾವು ಕೂಡ ಆ ಬೆಳವಣಿಗೆಯಲ್ಲಿ ಬೆಳಿಬೇಕಾದಂತಹ ಕೆಲಸವು ಕೂಡ ನಾವು ಇತ್ತೀಚೆಗೆ ಬಂದಂತ ಎಲ್ಲ ಪತ್ರಕರ್ತರು, ಯುವಕರು ಅದನ್ನ ಪಾಲನೆ ಮಾಡಬೇಕು. ಮತ್ತು ಪತ್ರಿಕಾ ರಂಗದ ಧರ್ಮವನ್ನು ಅವ್ರು ಯಾವ ರೀತಿ ಕಾಪಾಡ್ಕೊಂಬಂದ್ರು ಆ ಹಾದಿಯಲ್ಲಿ ನಾವು ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ತೀನಿ.